ಕಾಲಕೋಟದ ಆಳದಲ್ಲಿ ಹಳೆಯ ಪಾಪ, ಚಿನ್ನದ ಹೊಳಪಿನಲ್ಲಿ ಅಡಗಿದ್ದ ಒಂದು ಶಾಪ, ದುರಾಸೆಯ ಬೆಂಕಿಯಲ್ಲಿ ಕಳೆದು ಹೋದ ಪರಿಚಯ, ಜೀವದ ಚರ್ಮ ಸುಲಿದು ಕೊಂಡು ಹೋದ ಆಕೃತಿ, ಐಶ್ವರ್ಯದ ಜಾಲದಲ್ಲಿ ಸಿಲುಕಿದ ಪ್ರತಿಯೊಬ್ಬ ಮನುಷ್ಯ ಅವನ ವ್ಯಕ್ತಿತ್ವವನ್ನು ಕಳೆದುಕೊಂಡ. ಉಳಿದಿದ್ದು ಮಾತ್ರ ಸ್ಮಶಾನ. ಮಯೂರಿ ಮೈನಿಂಗ್ ಯೂನಿಫಾರ್ಮ್ ಅಲ್ಲಿ ತುಂಬಾ ಜನ ವರ್ಕರ್ಗಳ ಜೊತೆ ಒಂದು ಹಳ್ಳದ ಹತ್ರ ನಿಂತಿದ್ದಾಳೆ. ಮಷೀನ್ಗಳು ಭೂಮಿಯಲ್ಲಿದ್ದ ದೊಡ್ಡ ಬಂಡೆಗಳನ್ನ ಒಡೆದು ಹಾಕ್ತಾ ಇದೆ. ಇನ್ನು ಕೆಲವು ಮಷೀನ್ಗಳು ಅಲ್ಲಿದ್ದ ಮನುಷ್ಯರ ಅಸ್ಥಿಪಂಜರವನ್ನ ಹೊರಗೆ ತೆಗಿತಾ ಇದೆ. ಅವಳು ಸ್ವಲ್ಪ ಯೋಚನೆ ಮಾಡ್ತಿದ್ದಾಳೆ. ಅಷ್ಟೊತ್ತಿಗೆ ಅವಳ ಫೋನ್ನಲ್ಲಿ ಕಾಲ್ ಬರುತ್ತೆ. ಅದು ಅವಳ ಮಗಳ ಡಾಕ್ಟರ್ ಕಾಲ್ ಆಗಿತ್ತು. ಹಲೋ ಡಾಕ್ಟರ್, ಹೇಳಿ. ಸಾಕ್ಷಿ ಪರಿಸ್ಥಿತಿ ದಿನ ದಿನಕ್ಕೂ ಹಾಳಾಗ್ತಾ ಇದೆ. ನೀವು ದುಡ್ಡಿಗೇನಾದ್ರೂ ಅರೇಂಜ್ ಮಾಡಿದ್ರೋ ಇಲ್ವೋ? ಮ್ಯಾಮ್, ನಾನು ದುಡ್ಡಿಗೆ ಅರೇಂಜ್ಮೆಂಟ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ. ನನ್ನ ಹತ್ರ ಟೈಮ್ ಇದ್ದಿದ್ರೆ ನಾನು ಖಂಡಿತ ನಿಮಗೆ ಕೊಡ್ತಾ ಇದ್ದೆ. ಆದ್ರೆ ಕ್ಯಾನ್ಸರ್ಗೆ ಟೈಮ್ ಸರಿಯಾಗಿ ಟ್ರೀಟ್ಮೆಂಟ್ ಆಗೋದು ತುಂಬಾ ಮುಖ್ಯ. 2 ವಾರದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡದೆ ಹೋದ್ರೆ ಆಮೇಲೆ... ಇಲ್ಲ ಡಾಕ್ಟರ್, ಹಾಗೆ ಹೇಳ್ಬೇಡಿ. ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸರಿ, ನಾನು ಅಲ್ಲಿವರೆಗೂ ಇವಳನ್ನ ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮಯೂರಿ ಫೋನ್ ಕಟ್ ಮಾಡ್ತಾಳೆ ಮತ್ತಲ್ಲೇ ನಿಂತ್ಕೊಂಡು ನಡೀತಿದ್ದ ಕೆಲಸನ ನೋಡ್ತಾಳೆ. ರಾತ್ರಿ ಮಯೂರಿ ತನಗಾಗಿ ಮಾಡಿದ್ದ ಟೆಂಟ್ ಒಳಗೆ ಬರ್ತಾಳೆ ಮತ್ತೆ ಮುಂದಿನ ಕೆಲಸದ ಡ್ರಾಫ್ಟ್ ರೆಡಿ ಮಾಡಕ್ಕೆ ಶುರು ಮಾಡ್ತಾಳೆ. ಅವಳು ಕಿಟಕಿ ಹತ್ರ ಹಾಕಿದ್ದ ಟೇಬಲ್ ಚೇರಲ್ಲಿ ಕೂತ್ಕೊಂಡು ಬರೆಯಕ್ಕೆ ಶುರು ಮಾಡ್ತಾಳೆ. ಡ್ರಾಫ್ಟ್ ಮುಗಿಸೋ ಹೊತ್ತಿಗೆ ಅವಳ ದೃಷ್ಟಿ ಕಿಟಕಿಯಿಂದ ಹೊರಗೆ ಮೈನಿಂಗ್ ಜಾಗದಲ್ಲಿ ಒಂದು ಹೊಳಿತಿದ್ದ ವಸ್ತುವಿನ ಮೇಲೆ ಬೀಳುತ್ತೆ. ಅದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗತ್ತೆ. ಮಯೂರಿ ಆ ಜಾಗಕ್ಕೆ ಹೋಗ್ತಾಳೆ. ಆ ಕಲ್ಲು ಬಂಡೆಗಳ ನಡುವೆ ಹೊಳಿತಿದ್ದ ವಸ್ತು ಏನು ಅಂತ ನೋಡೋದಕ್ಕೆ. ಅವಳೊಂದು ರಾಡ್ ತಗೊಂಡು ದೊಡ್ಡ ಕಲ್ಲನ್ನ ಜರುಗಿಸ್ತಾಳೆ. ಅಲ್ಲಿ ಅವಳಿಗೆ 2 ಹೊಳಿತಿದ್ದ ಚಿನ್ನದ ನಾಣ್ಯ ಸಿಗುತ್ತೆ. ಅವಳು ಒಂದು ನಾಣ್ಯ ತಗೊಂಡು ಗಮನ ಇಟ್ಟು ನೋಡ್ತಾಳೆ. ಅದನ್ನ ಲೈಟ್ ಆಗಿ ರಬ್ ಮಾಡಿ ಅರ್ಥ ಮಾಡ್ಕೋತಾಳೆ. ಇದು ನಿಜವಾದ ಚಿನ್ನನೇ. ಈ ವಿಷಯ ಕ್ರೂಗೆ ಹೇಳಕ್ಕೆ ತನ್ನ ವಾಕಿ ಟಾಕಿ ತೆಗಿತಾಳೆ. ಆದ್ರೆ ಮರುಕ್ಷಣನೇ ನಿಂತ್ಕೋತಾಳೆ. ಅವಳು ಯಾರಿಗೂ ಏನು ಹೇಳ್ಬಾರ್ದು ಅಂತ ತೀರ್ಮಾನ ಮಾಡ್ತಾಳೆ. ನಾಣ್ಯಗಳನ್ನ ತನ್ನ ಜೇಬಲ್ ಇಟ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮಾರನೇ ದಿನ ಮಯೂರಿ ಮತ್ತೆ ಮೈನಿಂಗ್ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಮನುಷ್ಯರ ಅಸ್ಥಿಪಂಜರ ರಾಶಿ ರಾಶಿಯಾಗಿ ಹೊರಬರ್ತಿರುತ್ತೆ. ಈಗ ಈ ಜಾಗ ಮುಗಿದೇನೆ ಇರೋಷ್ಟು ಮನುಷ್ಯರ ಅಸ್ಥಿಪಂಜರದ ಹಳ್ಳದ ಹಾಗೆ ಕಾಣ್ತಿರುತ್ತೆ. ಅಷ್ಟೊತ್ತಿಗೆ ಅವಳ ಸೀನಿಯರ್ ಅವಳ ಹತ್ರ ಬರ್ತಾನೆ. ಕೆಲಸ ಹೇಗೆ ನಡೀತಿದೆ ಮಯೂರಿ? ಚೆನ್ನಾಗೇ ನಡೀತಿದೆ ಸರ್. ಆದ್ರೆ ನನಗನ್ಸುತ್ತೆ ನಾವೀಗ ಈ ಕೆಲಸನ ನಿಲ್ಲಿಸ್ಬಿಡ್ಬೇಕು. ಅದ್ಯಾಕೆ? ಸ್ವಲ್ಪ ಹೊತ್ತಾದ್ಮೇಲೆ ಮಯೂರಿ ಮತ್ತವಳ ಸೀನಿಯರ್ ಅವಳ ಟೆಂಟಲ್ಲಿರ್ತಾರೆ. ಅವರು ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ನಾವಿಲ್ಲಿ ಕಳೆದ 8 ತಿಂಗಳಿಂದ ಮೈನಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ನಮಗಿಲ್ಲಿ ಮನುಷ್ಯರ ಅಸ್ಥಿಪಂಜರನ ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ. ನಮಗೆ ಬೇಕಾಗಿರೋದು ಇಲ್ಲಿಲ್ಲ ಅನ್ಸುತ್ತೆ. ನೀನು ಸರಿಯಾಗಿ ಹೇಳ್ತಿರ್ಬೋದು ಮಯೂರಿ, ಆದ್ರೆ ನೀನು ಶೋರ್ ಇದೆಯಾ? ಅಬ್ಸಲ್ಯೂಟ್ಲಿ ಸರ್. ಕಾಲ್ಕೋಟಿಲಿ ಏನೂ ಇಲ್ಲ. ಮಯೂರಿ ಸೀನಿಯರ್ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೊಂದು ಫೋನ್ ಕಾಲ್ ಮಾಡ್ತಾನೆ. ನಾವು ಪ್ರಾಜೆಕ್ಟ್ ಕಾಲ್ಕೂಟನ ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ. ಅವನು ಫೋನ್ ಕಟ್ ಮಾಡ್ತಾನೆ ಮತ್ತಲ್ಲಿಂದ ಹೊರಟೋಗ್ತಾನೆ. ಅವತ್ತು ರಾತ್ರಿನೇ ಕಾಲ್ಕೋಟಿಂದ ಎಲ್ಲ ವರ್ಕರ್ಗಳು, ಮಷಿನ್ಗಳು, ಎಲ್ಲ ವಸ್ತುಗಳನ್ನ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ಕೆಲವು ದಿನಗಳಾದ್ಮೇಲೆ ಮಯೂರಿ ತನ್ನ ಮಗಳು ಸಾಕ್ಷಿನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಅವಳ ಟ್ರೀಟ್ಮೆಂಟ್ ಮುಗ್ದಿರುತ್ತೆ. ಯಾಕೆಂದ್ರೆ ಮಯೂರಿ ಕಾಲ್ಕೋಟಿಂದ ತಂದ ಚಿನ್ನದ ನಾಣ್ಯಗಳನ್ನ ಮಾರಿರ್ತಾಳೆ. ಅವಳು ಸಾಕ್ಷಿನ ಮಲಗಿಸಿ ಒಂದು ಫೋನ್ ಕಾಲ್ ಮಾಡ್ತಾಳೆ. ನನಗೆ ನಾಳೆಯಿಂದ 1 ತಿಂಗಳು ಕೆಲಸದಿಂದ ರಜಾ ಬೇಕು. ನನ್ನ ಮಗಳಿಗೆ ಆಪರೇಷನ್ ಆಗಿದೆ. ಈಗ ನಾನು ಅವಳ ಜೊತೆ ಇರಲೇಬೇಕು. ಸರಿ, ನಿನಗೆ ಯಾವಾಗ ರೀಜಾನ್ ಆಗ್ಬೇಕು ಅನ್ಸುತ್ತೋ ಅವಾಗ ಬಂದು ನನ್ನ ಭೇಟಿಯಾಗು. ಮಯೂರಿ ಫೋನ್ ಕಟ್ ಮಾಡ್ತಾಳೆ. ಅವಳೀಗ ಖುಷಿಯಾಗಿದ್ದಾಳೆ. ಅವಳು ಸಾಕ್ಷಿನ ಪ್ರೀತಿಯಿಂದ ತಲೆ ಸವರಿ ಮಲಗಿಸ್ತಾಳೆ. ಅವತ್ತು ರಾತ್ರಿ ಮಯೂರಿ ಬಾಲ್ಕನಿಲಿ ಒಬ್ಳೇ ಕೂತ್ಕೊಂಡು ಸಿಟಿ ಎಲ್ಲ ನೋಡ್ತಾ ಇದ್ದಾಳೆ. ಮತ್ತೆ ದುಡ್ಡಿನ ಕಾರಣದಿಂದ ಅವಳಿಗೀಗ ಸ್ವಲ್ಪ ಸಮಾಧಾನ ಆಗಿದೆ. ಅಷ್ಟೊತ್ತಿಗೆ ಅವಳಿಗೆ ಮನೆ ಒಳಗೆ ಯಾರೋ ಓಡಾಡಿದ ಶಬ್ದ ಕೇಳಿಸುತ್ತೆ. ಮತ್ತವಳು ತಕ್ಷಣ ಎದ್ದು ನೋಡ್ತಾಳೆ. ಅವಳು ಮನೆ ಒಳಗೆ ಬರ್ತಾಳೆ ಮತ್ತ ವ್ಯಕ್ತಿನ ಹುಡುಕಕ್ಕೆ ಶುರು ಮಾಡ್ತಾಳೆ. ಅವಳು ಸ್ವಲ್ಪ ಹೊತ್ತು ಎಲ್ಲಾ ಕಡೆ ನೋಡ್ತಾಳೆ. ಆದ್ರೆ ಅವಳಿಗೆ ಏನೂ ಸಿಗೋದಿಲ್ಲ. ಆಗ ಇದ್ದಕ್ಕಿದ್ದಂಗೆ ಅವಳ ಹಿಂದೆಯಿಂದ ಯಾರೋ ಅವಳನ್ನ ಮುಟ್ಟುತ್ತಾರೆ. ಅವಳು ತಕ್ಷಣ ತಿರುಗಿ ನೋಡಿದಾಗ ಎದುರಿಗೆ ಅವಳ ಮಗಳು ಸಾಕ್ಷಿ ಇರ್ತಾಳೆ. ಇವಳು ತಕ್ಷಣ ತಿರುಗಿದ್ದಕ್ಕೆ ಸ್ವಲ್ಪ ಅವಳಿಗೆ ಏಟಾಗುತ್ತೆ. ಸಾರಿ ಮಗಳೇ, ನಾನ್ ನಿನ್ನ ನೋಡ್ಲಿಲ್ಲ.
ನೀನ್ ಯಾಕೆ ಎದ್ದು ಒಬ್ಳೆ ಓಡಾಡ್ತಿದ್ಯಾ? ನಿಂಗೇನಾದ್ರೂ ಬೇಕಿತ್ತಾ? ಹಸುವಾಗ್ತಿದೆ ಮಮ್ಮಿ, ನಂಗೆ ತಿನ್ನಕ್ಕೇನಾದ್ರೂ ಕೊಡು ಪ್ಲೀಸ್. ಅಯ್ಯೋ ಪುಟ್ಟ, ಸರಿ ಆಯ್ತು ನಡಿ. ಮಯೂರಿ ಒಳಗಡೆ ಹೋಗ್ತಾಳೆ. ಆಗ ಗೋಡೆ ಮೇಲೆ ಒಂದು ಕೈಯಿನ ಗುರುತು ಕಾಣಿಸುತ್ತೆ. ಅದು ಮಣ್ಣಿನ ಗುರುತಿನ ಹಾಗೆ ಕಾಣುತ್ತೆ. ಮಾರನೇ ದಿನ ಮಯೂರಿ ಬಾತ್ರೂಮ್ಗೆ ಬಂದು ಬ್ರಷ್ ಮಾಡಕ್ಕೆ ಶುರು ಮಾಡ್ತಾಳೆ. ಬ್ರಷ್ ಮಾಡ್ತಿರುವಾಗ ಅವಳ ಕತ್ತಿನ ಮೇಲಿದ್ದ ಒಂದು ಕಪ್ಪು ಗುರುತನ್ನ ನೋಡ್ತಾಳೆ. ಆ ಗುರುತು ಕೊಳೆತು ಹೋದ ಚರ್ಮದ ಹಾಗೆ ಕಾಣುತ್ತೆ. ಅವಳದನ್ನ ಸ್ವಲ್ಪ ಹೊತ್ತು ನೋಡ್ತಾನೆ ಇರ್ತಾಳೆ. ಆಮೇಲೆ ಅವಳದನ್ನ ಇಗ್ನೋರ್ ಮಾಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮಯೂರಿ ಸಾಕ್ಷಿನ ಅವಳ ಅಮ್ಮನ ಹತ್ರ ಬಿಟ್ಟು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿರ್ತಾಳೆ. ಮಗಳೇ, ನಾನು ಬೇಗ ವಾಪಸ್ ಬಂದ್ಬಿಡ್ತೀನಿ, ಅಲ್ಲಿವರೆಗೂ ಅಜ್ಜಿ ಜೊತೆ ಇರು, ಓಕೆ? ಹೀಗೆ ಹೇಳಿ ಮಯೂರಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಅವಳಮ್ಮ ಮತ್ತೆ ಸಾಕ್ಷಿ ಅವಳು ಹೋಗುವಾಗ ಕೈ ಆಡಿಸಿ ಟಾಟಾ ಬೈ ಬೈ ಮಾಡ್ತಾರೆ. ಆ ರಾತ್ರಿ ಮಯೂರಿ ಒಂದು ಕೊಡ್ಲಿ ತಗೊಂಡು ಆ ಮೈನಿಂಗ್ ಮಾಡ್ತಿದ್ದ ಜಾಗಕ್ಕೆ ಬರ್ತಾಳೆ. ಅವಳಿಗೆ ಮೊದಲನೇ ಸಲ ಚಿನ್ನದ ನಾಣ್ಯ ಸಿಕ್ಕಿದ ಜಾಗಕ್ಕೆ ಅವಳು ಬರ್ತಾಳೆ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ನೆಲ ಅಗಿಯೋದಕ್ಕೆ ಶುರು ಮಾಡ್ತಾಳೆ. ಅವಳು ಕಂಟಿನ್ಯೂಸ್ ಆಗಿ ಅಗಿತಾನೆ ಇರ್ತಾಳೆ. ನಿಧಾನವಾಗಿ ರಾತ್ರಿ ಕಳೆದು ಬೆಳಗಾಗೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಿಗೆ ಅವಳು ಆ ಜಾಗದಲ್ಲಿ ತುಂಬಾ ಆಳಕ್ಕೆ ಹೋಗ್ತಾಳೆ. ಅಲ್ಲವಳು ಒಂದು ಮರದ ಬಾಗಿಲನ್ನ ನೋಡ್ತಾಳೆ. ಅವಳದನ್ನ ಹಿಡಿದು ಓಪನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಕೊನೆಗೂ ಆ ಬಾಗಿಲು ತೆರ್ಕೊಳ್ಳುತ್ತೆ. ಮಯೂರಿ ಮೊದಲನೇ ಸಲ ಆ ಹಳ್ಳದ ಒಳಗೆ ಕಾಲಿಡ್ತಾಳೆ. ಮಯೂರಿ ಆ ಹಳ್ಳದ ಒಳಗೆ ಹೋಗ್ತಿದ್ದ ಹಾಗೆ ತನ್ನ ಹೆಲ್ಮೆಟ್ನ ಲೈಟ್ ಆನ್ ಮಾಡ್ತಾಳೆ. ತಕ್ಷಣನೇ ಆಶ್ಚರ್ಯದಿಂದ ಅವಳ ಕಣ್ಣು ದೊಡ್ಡದಾಗುತ್ತೆ. ಆ ಜಾಗದಲ್ಲಿ ಬೇಕಾದಷ್ಟು ಚಿನ್ನ ವಜ್ರಗಳಿಂದ ತುಂಬಿರುತ್ತೆ. ಒಂದು ದೊಡ್ಡ ರಥ, ಕತ್ತಿಗಳು, ಬೇಕಾದಷ್ಟು ಒಡವೆಗಳು, ಚಿನ್ನದ ನಾಣ್ಯಗಳು ಮತ್ತೆ ತುಂಬಾ ಹಳೆಯ ಖಜಾನ. ಅವಳು ಸ್ವಲ್ಪ ಮುಂದೆ ಹೋಗ್ತಾಳೆ. ಮತ್ತೊಂದು ಮುರಿದು ಬಿದ್ದ ಕಾಫಿನ್ ನೋಡ್ತಾಳೆ. ಅದರಲ್ಲಿ ಡೆಡ್ ಬಾಡಿ ಇರೋದಿಲ್ಲ. ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಆಮೇಲೆ ವಾಪಸ್ ಹೋಗ್ಬೇಕಂತ ತೀರ್ಮಾನ ಮಾಡ್ತಾಳೆ. ತಿರುಗಿ ಹೊರಟಾಗ ಅಲ್ಲೇ ಇಟ್ಟಿದ್ದ ಒಂದು ಕನ್ನಡಿ ಮೇಲೆ ಅವಳ ದೃಷ್ಟಿ ಬೀಳತ್ತೆ. ಅದನ್ನ ನೋಡಿದ ತಕ್ಷಣ ಅವಳ ಉಸಿರಾಟ ಜೋರಾಗುತ್ತೆ. ಅವಳ ಕೆನ್ನೆ ಮೇಲೆ ಸಹ ಈಗ ಅದೇ ತರ ಗುರುತು ಕಾಣುತ್ತೆ. ಬೆಳಗ್ಗೆ ಅವಳ ಕತ್ತಿನ ಮೇಲಿದ್ದಂಥದ್ದು ಮತ್ತದರ ಚರ್ಮ ಕೂಡ ವಿಚಿತ್ರವಾಗಿರುತ್ತೆ. ಅವಳಿಗೆ ಏನಾಗ್ತಾ ಇದೆ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ದುರಾಸೆ ಅವಳ ಬುದ್ಧಿ ಕೆಡಿಸ್ಬಿಡುತ್ತೆ. ಅವಳು ಅಲ್ಲಿಂದ ಎಷ್ಟೋ ಚಿನ್ನದ ನಾಣ್ಯಗಳನ್ನ ತಗೊಂಡು ಹೊರಗಡೆ ಹೋಗಕ್ಕೆ ಶುರು ಮಾಡ್ತಾಳೆ. ಅವಳಲ್ಲಿಂದ ಹೊರಡುತ್ತಿದ್ದ ಹಾಗೆ ಆ ಹಳ್ಳದ ಮೇಲ್ಭಾಗದಿಂದ ಒಂದು ವಿಚಿತ್ರವಾದ ಆಕೃತಿ ಅವಳ ಮುಂದೆ ಬಂದು ನಿಲ್ಲತ್ತೆ. ಅದರ ದೇಹ ಕೊಳೆತ ಹಾಗಿರುತ್ತೆ. ಆದ್ರೆ ಎಲ್ಲೆಲ್ಲಿ ಮಯೂರಿ ದೇಹದ ಮೇಲೆ ಗುರುತುಗಳಾಗಿದೆಯೋ ಆ ಜಾಗದಲ್ಲಿ ಆ ತ್ವಚೆ ಸುಂದರವಾಗಿ ಕಾಣ್ತಿದೆ. ಆ ಆಕೃತಿಯ ಮುಖದ ಮೇಲೆ ಒಂದು ಭಯಂಕರ ನಗು ಇದೆ. ಕೆಲವು ದಿನಗಳ ನಂತರ ಮಯೂರಿ ಹಾಸ್ಪಿಟಲ್ ಅಲ್ಲಿ ಒಬ್ಬ ಡಾಕ್ಟರ್ ಜೊತೆ ಇದ್ದಾಳೆ. ಅವಳಿಗೆ ತುಂಬಾ ಯೋಚನೆ ಆಗಿದೆ. ಈಗ ಅವಳ ದೇಹದ ಮೇಲೆ ತುಂಬಾ ಕಡೆ ಅದೇ ರೀತಿಯ ಗುರುತುಗಳಾಗಿದೆ. ಅವಳಿಗೆ ಏನಾಗ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ ಆ ಗುರುತನ್ನ ಎಕ್ಸಾಮಿನ್ ಮಾಡ್ತಾ ಇದ್ದಾಳೆ. ಈ ಗುರುತು ಹೇಗಾಗಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಡಾಕ್ಟರ್, ಇದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇರ್ಲೇಬೇಕಲ್ವಾ? ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಇದನ್ನ ಸರಿ ಮಾಡ್ಬಿಡಿ ಪ್ಲೀಸ್. ಇದು ಯಾವುದೋ ಇನ್ಫೆಕ್ಷನ್ ಅನ್ನಿಸ್ತಾ ಇದೆ. ಬಹುಶಃ ಪ್ಲಾಸ್ಟಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದು ಅನ್ಸುತ್ತೆ. ಆದ್ರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಎಷ್ಟೇ ಆದ್ರೂ ನಾನು ಕೊಡ್ತೀನಿ, ನೀವು ಪ್ಲೀಸ್ ಇದನ್ನೆಲ್ಲ ಸರಿ ಮಾಡಿ. ಸರಿ, ನಾನು ಅರೇಂಜ್ ಮಾಡ್ಕೋತೀನಿ. ನೆಕ್ಸ್ಟ್ ವೀಕ್ ಸರ್ಜರಿ ಮಾಡೋಣ. ನೀವು ಕೌಂಟರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಡಿ, ಮತ್ತೆ 10 ಲಕ್ಷ ಕಟ್ಬಿಡಿ. ಮಯೂರಿ ಸರಿ ಅಂತ ತಲೆ ಆಡಿಸ್ತಾಳೆ. ಮತ್ತಲ್ಲಿಂದ ಹೊರಟೋಗ್ತಾಳೆ. ಮಯೂರಿ ಮುಖದ ಮೇಲೆ ಸ್ಕಾರ್ಫ್ ಕಟ್ಕೊಂಡು ಹೊರಗಡೆ ಬರ್ತಾಳೆ. ಅವಳು ತಲೆ ಎತ್ತಿ ನೋಡಿದ ತಕ್ಷಣ ದೂರದಲ್ಲಿ ಅದೇ ಆಕೃತಿ ನಿಂತಿರೋದು ಕಾಣುತ್ತೆ. ಅದು ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ. ಈಗ ಆ ಆಕೃತಿಯ ಶರೀರ ಅರ್ಧ ಕೊಳೆತ, ಅರ್ಧ ಸರಿಹೋದ ಸ್ಥಿತಿಯಲ್ಲಿರೋದನ್ನ ನೋಡ್ತಾಳೆ. ಸರಿಯಾಗಿ ತನ್ನ ಶರೀರ ಹೇಗೆ ಬದಲಾಗ್ತಿದ್ಯೋ ಹಾಗೆ ಆಕೃತಿ ಬದಲಾಗಿದೆ. ಅವಳು ಹೆದರಿಕೆಯಿಂದ ಕೆಳಗಡೆ ಬಿದ್ದು ಹೋಗ್ತಾಳೆ. ಅಲ್ಲೇ ಸುತ್ತಲಿದ್ದ ಜನ ಅವಳನ್ನ ಎದ್ದೇಳಿಸಕ್ಕೆ ಅಲ್ಲಿಗೆ ಬರ್ತಾರೆ. ಮೇಡಮ್, ಮೇಡಮ್, ಏನಾಯ್ತು ನಿಮ್ಗೆ? ಅಲ್ಲಿ 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 ಎಲ್ಲರೂ ಅದೇ ಕಡೆ ತಿರುಗಿ ನೋಡ್ತಾರೆ. ಆದ್ರೆ ಯಾರಿಗೂ ಅಲ್ಲಿ ಏನೂ ಕಾಣೋದಿಲ್ಲ. ಆದ್ರೆ ಮಯೂರಿ ಈಗಲೂ ಆಕೃತಿನ ನೋಡ್ತಾ ಇದ್ದಾಳೆ. ಮೇಡಮ್, ಅಲ್ಲಿ ಯಾರೂ ಇಲ್ಲ. ಯಾರೂ ಇಲ್ಲ ಅಂದ್ರೆ ಏನರ್ಥ?
ಮಯೂರಿಗೀಗ ಅರ್ಥ ಆಯ್ತು. ಆ ಆಕೃತಿನ ತನ್ನ ಬಿಟ್ರೆ ಬೇರೆ ಯಾರು ನೋಡಕ್ಕಾಗಲ್ಲ. ಅವಳು ಹೆದರಿಕೆಯಿಂದಾನೇ ಎದ್ದೇಳ್ತಾಳೆ ಮತ್ತೆ ಹಿಂದಿನ ಗೇಟಿಂದ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅವತ್ತು ರಾತ್ರಿ ಮಯೂರಿ ಗಾಬರಿಯಿಂದ ಯಾರಿಗೋ ಫೋನ್ ಮಾಡ್ತಾ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾಳೆ. ಅವಳಿಗೆ ತುಂಬಾ ಚಿಂತೆ ಆಗಿದೆ. ಯಾಕೆಂದ್ರೆ ಆ ಕಡೆಯಿಂದ ಇವಳು ಇಷ್ಟು ಫೋನ್ ಮಾಡಿದ್ರು ಯಾರೂ ತಗೋತಾ ಇಲ್ಲ. ಅಷ್ಟೊತ್ತಿಗೆ ಆ ಕಡೆಯಿಂದ ಫೋನ್ ರಿಸೀವ್ ಮಾಡ್ತಾರೆ. ಸರ್ ಸರ್ ನೀವೆಲ್ಲಿದ್ದೀರಾ? ಆಗ ನಮ್ಗೆ ಗೊತ್ತಾಗುತ್ತೆ ಫೋನಿನ ಆ ಕಡೆ ಬೇರೆ ಯಾರೂ ಅಲ್ಲ, ಅವಳ ಸೀನಿಯರ್ ಇರ್ತಾನೆ. ನಾನು ನನ್ನ ಮನೇಲಿದ್ದೀನಿ ಮಯೂರಿ. ಏನಾಯ್ತು? ಅಲ್ಲಿ ಎಲ್ಲ ಓಕೆನಾ? ಯಾಕೋ ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದ್ಯಾ? ಸರ್ ಎಲ್ಲ ಮುಗಿದೋಯ್ತು. ನಾನ್ ತುಂಬಾ ಕೆಟ್ಟ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಮಯೂರಿ ಕಾಮ್ ಡೌನ್. ಏನಾಯ್ತು ಅಂತ ನನಗೆ ಸರಿಯಾಗಿ ಹೇಳು. ಮಯೂರಿ ಅವನಿಗೆ ಮೊದಲಿಂದ ಎಲ್ಲ ವಿಷಯ ಹೇಳ್ತಾಳೆ. ಮತ್ತೆ ತನ್ನ ದುರಾಸೆಯಿಂದ ಹೇಗವಳು ತನ್ನನ್ನ ತಾನು ಕಳ್ಕೊಂಡೆ ಅಂತ ಹೇಳ್ತಿದ್ದಾಳೆ. ಅವಳ ಸೀನಿಯರ್ ಅವಳ ಮಾತನ್ನ ಗಮನದಿಂದ ಕೇಳ್ತಾ ಇದ್ದಾನೆ. ಸರಿ, ನನಗೆ ಆ ಜಾಗದ ಕೋಆರ್ಡಿನೇಟ್ಸ್ ನ ಕಳಿಸು. ನಾನು ಅಲ್ಲಿಗೆ ಹೋಗಿ ಸ್ಕ್ರಿಪ್ಚರ್ಸ್ ನ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮಯೂರಿ ಆ ಜಾಗದ ಲೊಕೇಶನ್ ಕಳಿಸೋದಕ್ಕೆ ಒಪ್ಕೋತಾಳೆ. ಮತ್ತೆ ಇದರೊಂದಿಗೆ ಆ ರಾತ್ರಿ ಮುಗಿದು ಹೋಗುತ್ತೆ. ಒಂದು ವಾರದ ನಂತರ ಮಯೂರಿ ಆಪರೇಷನ್ ಥಿಯೇಟರ್ ಅಲ್ಲಿ ಮಲಗಿರ್ತಾಳೆ. ಮತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ನ ಶುರು ಮಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಮಯೂರಿ ಸೀನಿಯರ್ ತನ್ನ ವಸ್ತುಗಳ ಜೊತೆ ಆ ಹಳ್ಳದಲ್ಲಿ ಇಳಿತಾನೆ. ಮತ್ತೆ ಮೊದಲನೇ ಸಲ ಅಲ್ಲಿ ಬಚ್ಚಿಟ್ಕೊಂಡಿದ್ದ ನಿಧಿನ ನೋಡ್ತಾನೆ. ಅಷ್ಟೊಂದು ಐಶ್ವರ್ಯನ ನೋಡಿ ಆಶ್ಚರ್ಯದಿಂದ ಅವನ ಕಣ್ಣುಗಳು ದೊಡ್ಡದಾಗುತ್ತೆ. ಈ ಕಡೆ ಡಾಕ್ಟರ್ ಅವಳ ಶರೀರದ ಸರಿಯಾಗಿದ್ದ ಭಾಗದಿಂದ ಚಿಕ್ಕ ಚಿಕ್ಕ ಸ್ಕಿನ್ನ ತೆಗೆಯಕ್ಕೆ ಶುರು ಮಾಡಿದಾಳೆ. ಮಯೂರಿ ಸೀನಿಯರ್ ತನ್ನ ಉಪಕರಣಗಳಿಂದ ಬಂಗಾರನ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟೊಂದು ಚಿನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಈ ಕಡೆ ನಿಧಾನವಾಗಿ ಗೊತ್ತಾಗುತ್ತೆ ಮಯೂರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದೇ ಆಕೃತಿಯಾಗಿತ್ತು. ಅವಳು ಮಯೂರಿ ಸ್ಕಿನ್ನ ತೆಗೆದು ತನ್ನ ಶರೀರದ ಮೇಲೆ ಹಾಕೋತಾ ಇರ್ತಾಳೆ. ಈ ಕಡೆ ಮಯೂರಿ ಸೀನಿಯರ್ ಮುಖದಲ್ಲಿ ಕೂಡ ದುರಾಸೆ ಎದ್ದು ಕಾಣ್ತಾ ಇದೆ. ಅವನು ಮಯೂರಿನ ಕಾಪಾಡಕ್ಕಲ್ಲ, ಬದಲಾಗಿ ಈ ನಿಧಿನ ಎಲ್ಲ ತಗೊಂಡು ಹೋಗಿ ಮಾರೋದಕ್ಕೆ ಬಂದಿರ್ತಾನೆ. ಅವನು ತನ್ನ ಬ್ಯಾಗ್ ತೆಗಿತಾನೆ. ಅದರೊಳಗೆ ಒಡವೆ ಮತ್ತು ಚಿನ್ನದ ನಾಣ್ಯಗಳನ್ನ ತುಂಬ್ಕೋತಾನೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಮಯೂರಿ ಈಗ ಆ ಕೊಳೆತು ಹೋದ ಚರ್ಮದೊಂದಿಗೆ ಮಂಚದ ಮೇಲೆ ಮಲಗಿದಾಳೆ. ಅದೇ ಇನ್ನೊಂದು ಕಡೆ ಆ ಆಕೃತಿ ಈಗ ಮಯೂರಿ ರೂಪ ತಗೊಂಡಿದೆ. ಅದರ ಮುಖ ಮಯೂರಿ ತರಾನೇ ಇರುತ್ತೆ, ಆದರೆ ಅದರ ಕಣ್ಣುಗಳು ಮಾತ್ರ ಭಯಾನಕವಾಗಿರುತ್ತೆ. ಆ ಕಡೆ ಮಯೂರಿ ಸೀನಿಯರ್ ಅಲ್ಲಿಂದ ಹೊರಡುತ್ತಿರುವಾಗಲೇ ಒಂದು ಅದೃಶ್ಯವಾದ ಶಕ್ತಿ ಅವನನ್ನ ತಡೆ ಹಿಡಿಯುತ್ತೆ ಮತ್ತವನನ್ನ ಹಿಂದೆ ದೂಡುತ್ತೆ. ಅವನು ಗಾಬರಿಯಿಂದ ಹೇಳ್ತಾನೆ, ಯಾರು? ಇದ್ದಕ್ಕಿದ್ದ ಹಾಗೆ ಅವನ ಶರೀರ ಹಿಂದೆ ಹೋಗಿ ಗೋಡೆಗೆ ಹೊಡ್ಕೊಳ್ಳುತ್ತೆ. ಅವನ ಕಾಲುಗಳು ಗಾಳಿಯಲ್ಲಿ ತೇಲ್ತಾ ಇದೆ, ಹೇಗಂದ್ರೆ ಯಾರಾದ್ರೂ ಕತ್ತು ಹಿಸ್ಕಿದ ಹಾಗೆ. ಅವನು ತನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮಯೂರಿ ರೂಪದಲ್ಲಿದ್ದ ಅದೇ ಆಕೃತಿ ಬರುತ್ತೆ. ಅದರ ಮುಖದ ಮೇಲೆ ವಿಚಿತ್ರವಾದ ನಗು ಇರುತ್ತೆ. ಅವಳು ಮುಂದೆ ಬರ್ತಾಳೆ. ತನ್ನ ಮುಖವನ್ನ ನಿಧಾನವಾಗಿ ಒಂದು ಕಡೆ ತಿರುಗಿಸ್ತಾಳೆ. ಯಹ ಕಶ್ಚಿತ್ ಕಾಲ್ಕೋಟಸ್ಯ ಧನಂ ಹರ್ತಿ ತಸ್ಯ ಪರಿಚಯ ಅಭೀಯತೆ. ಇಲ್ಲ, ಬೇಡ.